ಕರ್ನಾಟಕ ನ್ಯೂಸ್ ಡಿಜಿಟಲ್ ವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಲೋಹಿತ್ ಕುಮಾರ್. ನಿಮಗೆಲ್ಲ ತಿಳಿದಿರೋ ಹಾಗೆ ನಮ್ಮ ಕರ್ನಾಟಕ ನ್ಯೂಸ್ ಡಿಜಿಟಲ್ ವಾಹಿನಿ ವತಿಯಿಂದ ಒಂದು ಅಭಿಯಾನವನ್ನು ಮಾಡ್ತಾ ಇದ್ದೇವೆ. ಅಂದರೆ ಕಾವೇರಿ 6ನೇ ಹಂತದ ಕುಡಿಯುವ ನೀರಿನ ಯೋಜನೆಯನ್ನ ಹಲವಾರು ಸಂಘಟನೆಗಳು ಮತ್ತು ರೈತಪರ ಸಂಘಟನೆಗಳು ಹೋರಾಟ ಮಾಡ್ತಾ ಬಂದಿದ್ದಾರೆ. ಇದರ ಸಾಧಕ ಬಾಧಕಗಳ ಚರ್ಚೆಯನ್ನು ಇವತ್ತು ನಮ್ಮ ವಾಹಿನಿಯಲ್ಲಿ ಮಾಡ್ತಾ ಇದ್ದೇವೆ. ಈ ಒಂದು ಚರ್ಚೆಯಲ್ಲಿ ನಮ್ಮ ಜೊತೆ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಪಾಲ್ಗೊಂಡಿದ್ದಾರೆ ಜೈ ಕರ್ನಾಟಕ ಪರಿಷತ್ ರಾಜ್ಯಾಧ್ಯಕ್ಷರಾದಂಥ ಎಸ್ ನಾರಾಯಣರವರು. ಸರ್, ತಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ ಸರ್, ಈಗ ಈ 6ನೇ ಹಂತದ ಕುಡಿಯುವ ನೀರಿನ ಯೋಜನೆ ತಾತ್ವಿಕವಾಗಿ ಏನು ಈಗ DPR ಆಗಿದೆ, ಮತ್ತೆ ಅದರ ರೂಪುರೇಷೆಗಳ ಬಗ್ಗೆ ಹೇಳೋದಾದ್ರೆ ಏನು ಆಕ್ಚುಲಿ 6ನೇ ಹಂತದ ಯೋಜನೆ ಏನು ಸರ್ ಇದು? ಸರ್, ಇದು ಮೊದಲನೇದಾಗಿ ನಾನು ಹೇಳಬೇಕು ಅಂತಂದರೆ, ಏನು ಈ ಕಾವೇರಿ ಜಲಾನಯ ಪ್ರದೇಶದ ಅಚ್ಚುಕಟ್ಟು ಪ್ರದೇಶದಲ್ಲಿರ್ತಕ್ಕಂಥ ಕೃಷಿ ರೈತರು ಮತ್ತು ನಮ್ಮ ಏನು KRS ಹಿನ್ನೀರಿನಲ್ಲಿರ್ತಕ್ಕಂಥ ಕೃಷಿ ರೈತರು ಅವ್ರಿಗೆ ಇದು ಆಘಾತ. ಅಂದರೆ ನನ್ನ ಪ್ರಕಾರ ಒಂದು ಮರಣ ಶಾಸನ ಇದು ಈ ಯೋಜನೆ. ಓಕೆ, ಇವತ್ತೇನು ಕಟ್ಟೇರಿಯಿಂದ ಅವರು ಪ್ರತಿನಿತ್ಯ 500 MLD ನೀರು ತೆಗೆದುಕೊಂಡು ಹೋಗಬೇಕು ಅಂತೇಳಿ ಅವರ ಸಚಿವ ಸಂಪುಟದಲ್ಲಿ ಅನುಮತಿ ಪಡ್ಕೊಂಡವ್ರೆ, ಮತ್ತು ಸರ್ವ ಪಕ್ಷಗಳ ಅನುಮತಿ ಪಡ್ಕೊಂಡವ್ರೆ. ಆದರೆ ಕಾನೂನಾತ್ಮಕವಾಗಿ ಅವ್ರಿಗಿನ್ನೂ ಕೂಡ ಯಾವುದೇ ಅನುಮತಿ ಸಿಕ್ಕಿಲ್ಲ. ಕಾನೂನು ಅನುಮತಿ ಬೇಕಾಗಾದ್ರೆ ಖಂಡಿತವಾಗ್ಲೂ ಬೇಕಾಗುತ್ತೆ. ಈಗ ಕಾನೂನು ಇವರು ಒತ್ತಡ ಹಾಕ್ತಾ ಇದ್ದಾರೆ. ಯಾಕೆಂದ್ರೆ ಈಗ ನೋಡಿ, ನಮ್ಮ KRS ಒಂದು ಸ್ವಲ್ಪ ಅಂಕಿಅಂಶ ನಾವು ಮಾಡೋದಾದ್ರೆ, ಈ ಮೂರೂ ಪಕ್ಷದ ರಾಜಕಾರಣಿಗಳು ಯಾರು ಇವರು ರೈತರ ಪರವಾಗಿಲ್ಲ. ಯಾಕಿಲ್ಲ ಅಂತಂದ್ರೆ, ಒಂದು ರಾಷ್ಟ್ರೀಯ ಜಲನೀತಿ ಒಂದು ಮಾರ್ಗಸೂಚಿ ಇಟ್ಕೊಂಡು ಕುಡಿಯೋ ನೀರು ಆದ್ಯತೆ ಅಂತೇಳಿ ಇಂತಿಷ್ಟು ಪ್ರಮಾಣ ಅಂತೇಳಿ ನಾಲ್ವಡಿ ಕೃಷ್ಣರಾಜ ಒಡೆಯವರು ಕೃಷಿ ಮತ್ತು ಕುಡಿಯೋ ನೀರು ಸಮಾನತೆಯನ್ನ ಕೇಳಿದ್ರು. ಹೌದು, ಈ ಸಮಾನತೆಯನ್ನ ಬಿಟ್ಟು ಇವತ್ತು 35 TMC ನೀರು ಈಗ ಆಲ್ರೆಡಿ ಕುಡಿಲಿಕ್ಕೆ ಅಂತ ಅವ್ರು ಮಾಡಿಬಿಟ್ಟಿದ್ದಾರೆ. ಇನ್ನು 12 TMC ನೀರು, ಇನ್ನು 12 TMC ನೀರನ್ನ ಮಂಡ್ಯ ಕುಡಿಲಿಕ್ಕೆ ಆಗತ್ತೆ. ಅಂದ್ರೆ ಕೃಷಿಕ ರೈತನಿಗೆ 0 ಅಂದ್ರೆ ಚೊಂಬು ಹೇಳ್ಬೇಕು ಅಂದ್ರೆ. ಇವತ್ತೇನಾದ್ರೂ ಮಂಡ್ಯ ಜಿಲ್ಲೆ ರೈತರಿಗೆ ಚೊಂಬೆ 100% ಚೊಂಬು ಕೊಡ್ತಾ ಇದಾರೆ. ಈಗ ಇವ್ರಿಗೆ ರೈತರಿಗೆ ಗೊತ್ತಾಗ್ತಾ ಇದೆಯೋ ಗೊತ್ತಾಗಿಲ್ವೋ ಕಾಣೆ, ಇವರಲ್ಲಿ ಒಗ್ಗಟ್ಟಾಗಿ ಹೋರಾಟವನ್ನ ಮಾಡಬೇಕು. ಜೊತೆಗೆ ಕಾನೂನು ರೀತಿಲೂ ಹೋರಾಟ ಮಾಡಬೇಕು. ಅವರು ಒಂದು ಕಟ್ಟೇರಿ ಭಾಗದ ಜನರು ಒಂದು ಭೂ ಸ್ವಾಧೀನ ಪ್ರಕ್ರಿಯೆ ಏನು BWSSB ಮತ್ತು ಸರ್ಕಾರ ಸೇರ್ಕೊಂಡು ಅದನ್ನ ಭೂ ಸ್ವಾಧೀನ ಮಾಡ್ಕೊಳ್ಳೋ ಪ್ರಕ್ರಿಯೆ ಇದೆಯಲ್ಲ, ಅದಕ್ಕೆ ಆಕ್ಷೇಪಣೆನ ಸ್ವಲ್ಪ ಮಾಡಿರ್ಬೋದು. ಒಟ್ಟಾಗೆ ಮಾಡಬೇಕು, ಒಂದಾಗಿ ಮಾಡಬೇಕು. ಒಬ್ಬೊಬ್ರು ಹೋರಾಟ ಮಾಡೋದಂತಲ್ಲ, ಒಟ್ಟಾಗೆ ಆಕ್ಷೇಪಣೆಯನ್ನ ಮಾಡಬೇಕು. ಆ ಮಾಡಿದ್ರೆ ಮಾತ್ರ ಅಲ್ಲಿ ಅವ್ರಿಗೆ ಕಾನೂನಲ್ಲಿ ಯಾವುದೇ ಕಾರಣಕ್ಕೂ ಅವ್ರಿಗೆ ಸಿಕ್ಕೋದಿಲ್ಲ, ಅನುಮತಿ ಅವ್ರಿಗೆ ಸಿಕ್ಕೋದಿಲ್ಲ. ಇದು ನಮ್ಮ ಕಾವೇರಿ MWMA ಏನೀಗ CWRC ಇದನ್ನ ವಾಸ್ತವಾಂಶನ ಕೊಡುತ್ತೆ, ಮತ್ತೆ CWMA ಅದಕ್ಕೆ ಪರ್ಮಿಷನ್ ಕೊಡುತ್ತೆ. ಅವರಿಂದ ಇನ್ನೂರಿಗೆ ಅನುಮತಿ ಸಿಕ್ಕಿಲ್ಲ. ಅದು ಅನುಮತಿನೂ ಬೇಕಾ? ಹೌದು, 100%. ಅದು ಸುಪ್ರೀಂ ಕೋರ್ಟ್ ಅಂದ್ರೆ ಸುಪ್ರೀಂ ಕೋರ್ಟೇ ನೇಮಕ ಮಾಡಿರೋದಲ್ಲ, ಪ್ರಾಧಿಕಾರ ಅಲ್ವಾ. ಅವರಿಂದ ಅವರು ಅನುಮತಿ ತಗೊಳ್ಬೇಕು. ಎರಡು ಪ್ರಾಧಿಕಾರದ ಅನುಮತಿ ಕೂಡ ಬೇಕು ಅಂತ ಹೇಳ್ತೀರಿ? ಹೌದು, ನ್ಯಾಯಯುತವಾಗಿ ಅಂದ್ರೆ CWMA ಅವ್ರು ಮಾತ್ರ ಕೊಡ್ಬೇಕು ಇವ್ರಿಗೆ. ಆ ಅನುಮತಿನ ಇವ್ರಿಗೆ ಯಾವುದೇ ಕಾರಣಕ್ಕೂ ಇನ್ನೂ ಕೊಟ್ಟಿಲ್ಲ, ಸಿಕ್ಕಿಲ್ಲ. ಇವರು ಕಾನೂನಾತ್ಮಕವಾಗಿ ಆಡಳಿತಾತ್ಮಕ ಇವರೇ ಒತ್ತಾಯ ಮಾಡ್ತಾ ಇದ್ದಾರೆ ಈ ಯೋಜನೆಗೆ ಅಂತೇಳಿ. ನಾನು ಆಲೇ ಹೇಳ್ದಂಗೆ ಇದೊಂದು ಮರಣ ಶಾಸನ ಆಗುತ್ತೆ ರೈತರಿಗೆ. ಇದಕ್ಕೆ ಹೋರಾಡಬೇಕು ರೈತರು. ಅದಕ್ಕೆ ತಕ್ಕಂತೆನೆ ಇವರು ಹೋರಾಟ ಕೊಟ್ಟಿಲ್ಲ ಅಂದ್ರೆ ಒಗ್ಗಟ್ಟಾಗಿ ಇವ್ರು ನಾಳೆ ಇವ್ರು ಕೃಷಿ ಮಾಡ್ಲಿಕ್ಕಾಗಲ್ಲ. ಕುಡಿಯೋ ನೀರು ಕೊಟ್ಬಿಟ್ಟು ಇವರು ಹುಳ್ಳಿಕಾಳು ಎಳ್ಳೋ ಏನೋ ಚೆಲ್ಕೊಂಡು ಇಬ್ಬನಿ ಬೆಳೆ ಬೆಳೀತಿದ್ರಲ್ಲ ಹಿಂದೆ ಅದನ್ನ ಬೆಳಿಬೇಕಾಗತ್ತೆ. ನನಗೆ ಒಂದ್ಸಲ ಇವ್ರು ಬಂದಿದ್ರು, ದೊರೆಸ್ವಾಮಿಗಳು ಬಂದಿದ್ರು, ಹೋರಾಟಗಾರರು, ಹಿರಿಯ ದೊರೆಸ್ವಾಮಿ ಅವರು ಬಂದಿದ್ರು. ಅವ್ರು ಹೇಳ್ತಿದ್ರಾಗ ನನಗೆ, ಹಿಂದೆ ಯಾರು ಮಂಡ್ಯಕ್ಕೆ ಹೆಣ್ಣು ಕೊಡ್ತಾ ಇರ್ಲಿಲ್ವಂತೆ. ಅವ್ರಿಗೆ ಇಲ್ಲಿ ಸೊಂಟದಲ್ಲಿ ಗಂಟಾಗಿ ಅದು ಕ್ಯಾನ್ಸರ್ ಆಗ್ತಾ ಇತ್ತಂತಲ್ಲಿ. ಸೊ ಯಾಕೆ ಕೊಡ್ತಾ ಇರಲಿಲ್ಲ ಅಂದ್ರೆ, ಇಲ್ಲಿ ಆ ಪರಿಸ್ಥಿತಿ ಅಂತ ಬರಗಾಲದ ಇದು ಕಿಲೋಮೀಟರ್ ಗಟ್ಲೆ ಏನೋ ಮೈಲಿ ಅಂತಿದ್ರಾಗ ಮೈಲಿಗಟ್ಲೆ ನೀರನ್ನ ಹೊತ್ಕೊಂಡು ಬರ್ತಿದ್ರಂತೆ ಮಹಿಳೆಯರು. ಅದಕ್ಕಾಗಿ ಈ ಮಂಡ್ಯಕ್ಕೆ ನಾವು ಹೆಣ್ಣು ಕೊಡೋದಿಲ್ಲ ಅಂತೇಳಿ ಆಗಲೇ ನನಗೆ ಸುಮಾರು ಅವ್ರ ಭಾಷಣದಲ್ಲಿ ನಾನು ಕೇಳಿದ್ದು ಇವತ್ತು ನೆನಪಿದೆ. ಕೋಲಾರಕ್ಕೆ ಇವತ್ತು ನೀರು ಕೊಡಬೇಕು, ಏನು ಕರೆಂಟ್ ಕೊಡಬೇಕು, ಅದಕ್ಕೋಸ್ಕರ ಡ್ಯಾಮಿಂದ ನಿರಂತರವಾಗಿ ಶಿವನ ಸಮುದ್ರಕ್ಕೆ ನೀರು ಹರಿಸ್ಬೇಕು, ರೈತರ ಕೃಷಿಗೆ ನೀರನ್ನ ನಿರಂತರವಾಗಿ ಹರಿಸ್ಬೇಕು. ಅವತ್ತಿನ ಜನಸಂಖ್ಯೆ ಏನಿತ್ತು ಅದರದ ಆಧಾರದ ಮೇಲೆ ಇವರು ಮೈಸೂರು ಮತ್ತು ಈ ಭಾಗಗಳಿಗೆ ನೀರನ್ನ ಕುಡಿಲಿಕ್ಕೆ ಕೃಷಿಗೆ ಸಮಾನವಾಗಿ ಹಂಚಬೇಕು ಅಂತ ಆಗಲೇ ರಾಜರ ಕಾಲದಲ್ಲಿ ಇದು ಮಾಡಿದ್ದಾರೆ. ಈಗ ಇವರು ಕುಡಿಲಿಕ್ಕಷ್ಟೇ ಮಾಡ್ಕೊಬಿಟ್ಟು ಕೃಷಿಗೆ ಬೇಡ ಅಂದ್ರೆ ಮತ್ತೆ ನಮ್ಮ ರೈತರಲ್ಲಿ ಹೋಗ್ಬೇಕು. ಅಂದ್ರೆ ಮಂಡ್ಯ ಜಿಲ್ಲೆಯ ಕೃಷಿ ಚಟುವಟಿಕೆಗಳಿಗೆ ದೊಡ್ಡ ಕೊಡಲಿ ಪೆಟ್ಟು ಬೀಳುತ್ತೆ ಅಂತ ಹೇಳ್ತೀರಾ? ಕೊಡುಗೆ ಪೆಟ್ಟಲ್ಲ, ಮರಣ ಶಾಸನ ಅಂತಾನೆ ಹೇಳ್ತಾ ಇದೀನಲ್ಲ. ಯಾಕೆಂದ್ರೆ ಇವತ್ತು ರೈತರಿಗೆ ಇದು ಅರ್ಥ ಆಗ್ತಾ ಇಲ್ಲ.
ಏನೋ ಹೋರಾಟಗಾರರು ಇವತ್ತು ಹಂಗಾರೆ ಎಲ್ಲರೂ ಕೂಡ ರೈತರು ಇವ್ರು ಏನು ತಿಳ್ಕೊಂಡಿದ್ದಾರೆ ನಮ್ಮ ಮುಂದೆ ಅವ್ರು ಹೋರಾಟ ಮಾಡ್ತಾ ಇದ್ದಾರೆ ಅಂತಾನೆ. ಇಲ್ಲಿ ಪರದೆ ಹಿಂದೆನೂ ಬೇರೆ ಇರುತ್ತೆ, ಪರದೆ ಮುಂದೆನೂ ಬೇರೆ ಇರುತ್ತೆ. ಬಟ್ ನಿಜವಾದ ರೈತ ಗದ್ದೆಯಲ್ಲಿ ಕೆಲಸ ಮಾಡೋದು ನೋಡಿ, ಇವತ್ತು ಅವ್ನು ನೀರನ್ನ ತರ್ತಾನೆ, ನೀರನ್ನ ತಂದು ಬಿಟ್ಬಿಟ್ರೆ ಗದ್ದೆಗಳಿಗೆ ಭತ್ತಕ್ಕಾಗ್ಲಿ ಕಬ್ಬಕ್ಕಾಗ್ಲಿ ಅಷ್ಟು ನೀರೇನಲ್ಲಿ ನಮಗೆ ಆ ಭತ್ತಕ್ಕಾಗ್ಲಿ ಕಬ್ಬಗಾಗ್ಲಿ ಬರ್ತಕ್ಕಂಥದ್ದಲ್ಲ. ಅದು ಅಂತರ್ಜಲವಾಗಿ ಕೆಳಗಡೆನೂ ಹೋಗುತ್ತೆ. ಅದು ಈಗ ಎಷ್ಟು TMC ನೀರನ್ನ ಅವರು ಇಡೀ ಮಂಡ್ಯ ಕಾವೇರಿ ಜಲಾನಯ ಪ್ರದೇಶದಲ್ಲಿ ಬಳಸ್ತಾರೆ, ಅಷ್ಟು ನೀರು ಕೂಡ ಇವರು ಹಾಯಿಸುವಂಥ ನೀರು ಅದು ಕೆಳಗಡೆ ಹೋಗುತ್ತೆ. ಅದು ಈ ಪ್ರದೇಶ ನೋಡಿ, ನಮ್ಮ ಏನು ಜಲಾನಯ ಪ್ರದೇಶ ಎಷ್ಟಿದೆ ಮತ್ತು KRS ಹಿಂಭಾಗ ಎಷ್ಟಿದೆ, ಆ 4 ಜಲಾಶಯಗಳನ್ನ ಒಟ್ಟಿಗೆ ನಾವು ಲೆಕ್ಕ ಹಾಕೋದಾದ್ರೆ ನಮ್ಗೆ ಸಿಗೋದೇ 18,500 ಚದರ ಕಿಲೋಮೀಟರ್ ಅಷ್ಟೇ. ಇನ್ನು 42,500 ಕಿಲೋಮೀಟರ್ ಇದಿಷ್ಟು ಕೂಡ ಮೆಟ್ಟೂರು ಡ್ಯಾಮ್ಗೆ ಬರುತ್ತೆ. ಅಂದ್ರೆ 18,500 ಕಿಲೋಮೀಟರ್ ವ್ಯಾಪ್ತಿ ಇರೋದು ಮಾತ್ರ ನಮ್ಗೆ ಕ್ಯಾಚ್ಮೆಂಟ್ ಏರಿಯಾ ಎಲ್ಲ ಮೆಟ್ಟೂರ್ಗೆ ಹೋಗುತ್ತೆ. ಇನ್ನು ಉಳಿದಿರುವಂತದ್ದು ಕ್ಯಾಚ್ಮೆಂಟ್ ಏರಿಯಾ ಪೂರ್ತಿ ನೀರು ಬಂದದ್ದು, ಮಳೆ ಬಂದದ್ದು ಕೂಡ ಮೆಟ್ಟೂರು ಡ್ಯಾಮ್ಗೆ ಹೋಗ್ತದೆ ಅಂತ ಹೇಳ್ತಾರೆ. ಅಂದ್ರೆ ಸರ್ ಈಗ ನಮ್ಮ ಮುಂದೆ ಇರೋ ಪ್ರಶ್ನೆ ಏನಂತಂದ್ರೆ, ಮುಂದಿನ ರೂಪುರೇಷೆಗಳು ಯಾವ ರೀತಿ ಇರಬೇಕು, ಹೋರಾಟ ಯಾವ ರೀತಿ ಇರಬೇಕು ಸರ್? ನೋಡಿ, ನಾನು ನಾಳೆ ಹೇಳಿದೆ ನಿಮ್ಗೆ, ಇವತ್ತು ಮೊದಲನೇದಾಗಿ ಒಬ್ಬ ರೈತ ಒಂದು 500 MLD ಅಂತಂದ್ರೆ ಸುಮ್ಮನೆ ಅವ್ರಿಗೆ ಒಂದು ಲೆಕ್ಕ ಅಂದಾಜು ಹೇಳ್ತಾ ಇರೋದು ನಾನು. 1 MLD ಅಂದ್ರೆ 10 ಲಕ್ಷ ಲೀಟ್ರು. 1 MLD ಅಂದ್ರೆ 10 ಲಕ್ಷ ಲೀಟ್ರು. ಒಂದು ದಿನಕ್ಕೆ ನೀವು ತಿಂಗಳಿಗೆ ಎಷ್ಟಾಯ್ತು ಲೆಕ್ಕ ಹಾಕೊಳ್ಳಿ, ವರ್ಷಕ್ಕೆ 6.5 TMC ಆಯ್ತು. 6.5 TMC ನೀರು ಅಂತಂದ್ರೆ ಈಗ ಆಲ್ರೆಡಿ 26 TMC ಪ್ಲಸ್ ಇದು ಏನು ಡೆಡ್ ಸ್ಟೋರೇಜ್ ಅಲ್ಲಿ ತಗೊಳ್ತಾ ಇರೋದು, ಇದೆಲ್ಲ ಲೆಕ್ಕ ಹಾಕ್ಬಿಟ್ರೆ ಈಗ ನಿಮ್ಗೆ 35 TMC ಬಂದ್ಬಿಡುತ್ತೆ. ಈಗ ಆಲ್ರೆಡಿ ಈಗ ಇವರು ಇಷ್ಟೆಲ್ಲ ಇವರು ಯೋಜನೆಗಳನ್ನ ಹಾಕೊಂಡು ಕುಡಿಯೋ ನೀರು ಅಂತ ಯೋಜನೆ ಅಂದ್ರೆ ಅವರು ಕುಡಿಯೋ ನೀರಿಗೆ ಬಳಸ್ತಾರೋ, ಕೈಗಾರಿಕೆಗೆ ಬಳಸ್ತಾರೋ, ಇಲ್ಲ ಇನ್ಯಾವುದರ ಡೇಟಾ ಸೆಂಟರ್ಗಳು ಬಳಸ್ತಾರೋ, ಏನಕ್ಕೆ ಬಳಸ್ತಾರೋ ಅದು ನಮ್ಗೆ ಗೊತ್ತಿಲ್ಲ. ಇಲ್ಲಿ ರೈತರು ಹೋರಾಟ ಮಾಡಲೇಬೇಕು. ಈ ಏನು ಭೂಸ್ವಾಧೀನಕ್ಕೂ ಅವರು ಹೋರಾಟನ ಮಾಡಿ ಅವರು ಕಾನೂನಲ್ಲಿ 2 ಕಡೆನೇ ಕಾನೂನು ಹೋರಾಟ ಆಯ್ತು, ಇವ್ರ ಹೋರಾಟ ಸರ್ಕಾರದ ಗಮನ ಸೆಳೀಲಿಕ್ಕೆ ಒಂದು. ಇನ್ನೊಂದು ಎರಡನೇದೇನಂತಂದ್ರೆ, ಇದಕ್ಕೆ ರಿಟ್ ಅರ್ಜಿ ಹಾಕಿ ಅವ್ರಿಗೆ ಯಾವುದೇ ಕಾರಣಕ್ಕೂ ಈ ಒಂದು ಯೋಜನೆಗಳಿಗೆ ಅವಕಾಶ ಆಗಬಾರ್ದು. ಯಾಕೆ ರಿಟ್ ಹಾಕೋದಕ್ಕೆ ಯಾರು ಮುಂದೆ ಬಂದಿಲ್ಲ ಇದುವರೆಗೂ? ಅದೇ ಈಗ ಹೇಳ್ತಾ ಈಗ ರೈತರುಗಳು ಈಗ ನೋಡಿ, ನಿಮ್ಗೆ ಒಂದು ಉದಾಹರಣೆ ಹೇಳ್ತೀನಿ. ಇವತ್ತು ಏನಾಗಿದೆ ಅಂದ್ರೆ, ದಾಖಲೆಗಳಲ್ಲಿ ಬಹಳಷ್ಟು ಈ ಒಂದೇನೋ ಮಾಡ್ಬೇಕು ಅಂದಾಗ ಲಾಯರ್ ಹತ್ರ ಹೋಗ್ತಾರೆ. ಈಗ ನಮ್ಮ ಕಾವೇರಿ ಹೋರಾಟ ಮಾಡಿದಂಥ ಯಾರು ಈಗ ನಾರಿಮನ್ ಇದ್ರಲ್ಲ, ನಿಮ್ಗೆ ಅವ್ರ ಬಗ್ಗೆ ಗೊತ್ತಿರಬೇಕು. ಈ ಲಾಯರು ಯಾವ ಥರ ಬುದ್ಧಿ ಉಪಯೋಗಿಸ್ತಾರೆ ಅಂತ ಅಂದರೆ, ಈ ನಮ್ಮ ಮೇಕೆದಾಟು ಯೋಜನೆ ಇದೆಯಲ್ಲ, ಮೇಕೆದಾಟು ಯೋಜನೆಗೆ ಆಕ್ಚುಲಿ ನಮ್ಗೆ ಅದೇನು ಯಾರ ರಾಜ್ಯಗಳದ್ದು ಅನುಮತಿ ನಮ್ಗೆ ಬೇಕಿರ್ಲಿಲ್ಲ. ಅದು ಹೌದು ಬೇಕಿರ್ಲಿಲ್ಲ. ಇವರು ಯಾವ ರೀತಿ ಸಿಕ್ಕಿಸ್ತಾರೆ ಅಂತಂದ್ರೆ, ಈ ಸುಪ್ರೀಂ ಕೋರ್ಟ್ನ ಗಮನಕ್ಕೆ ತರದೇನೆ ನಾವು ಏನು ಮಾಡೋದಿಲ್ಲ ಈ ಮೇಕೆದಾಟು ಯೋಜನೆ ಆಗಲಿ ಮತ್ತೊಂದೇನು ಮಾಡೋದಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಅವರು ಲಾಯರು ಕರ್ನಾಟಕ ಪರವಾಗಿ ಮಾತಾಡಿದ್ರ, ಇಲ್ಲ ಅವರು ತಮಿಳ್ನಾಡು ಪರವಾಗಿ ಮಾತಾಡಿದ್ರ ಅಂತ ನಮ್ಗೆ ಅನುಮಾನ ಕಾಣುತ್ತೆ. ಹೌದು, ಯಾಕೆಂದ್ರೆ ಅದನ್ನ ಅವರು ಕಡಖಂಡಿತವಾಗಿ ಅವತ್ತು ಹೇಳ್ಬೋದಾಯ್ತು, ಇದಕ್ಕೆ ಯಾವ್ದು ರಾಜ್ಯಗಳು ಇದಕ್ಕೆ ಬರೋಂಗಿಲ್ಲ, ಸುಪ್ರೀಂ ಕೋರ್ಟ್ ಆದೇಶ ಇತ್ತು ಅಂತ ಹೇಳ್ಬೋದಾಯ್ತು. ಇದನ್ನ ಸಿಕ್ಕಿಸುವಂತ ಕೆಲಸನ ಮಾಡಿದ್ದಾರೆ. ಅಂದ್ರೆ ಇದುವರೆಗೂ ಕೂಡ ನ್ಯಾಯಾಧೀಕರಣದ ತೀರ್ಪುಗಳಾಗಿರ್ಬೋದು, ಹಲವಾರು ಹೋರಾಟಗಳಲ್ಲಿ ಸರಿಯಾದ ರೀತಿಯಲ್ಲಿ ವಾದ ಕೂಡ ಮಂಡಿಸಿಲ್ಲ ಅಂತ ಹೇಳ್ತೀರಿ? ಮಾಡಿಸಿಲ್ಲ. ಯಾಕೆ ಅವ್ರು ಮಾಡಿದ್ರೆ ನಾವು ಯಾಕೆ ಅವ್ರ ಬಗ್ಗೆ ಮಾತಾಡ್ತಿದ್ದೋ? ನಾವು ಏನೋ ಅವರಲ್ಲಿ ಈಗ ಬೇರೆ ನಮ್ಮ ಹಿತರಕ್ಷಣಾ ಸಮಿತಿಯವರು ಅವಾಗ ಇಲ್ಲಿ ನಮ್ಮ ಯಾರೋ ಇಂಗಲ್ಗುಪ್ಪೆಲ್ ಒಬ್ರು ಜಡ್ಜ್ ಇದ್ರು, ಅವ್ರ ಕಡೆಯಿಂದ ಅವ್ರು ಇಲ್ಲಿ ಆಯ್ಕೆ ಮಾಡಿದಂತ ಸಮಯದಲ್ಲಿ ನಾವು ಕೇಳಿದ್ದೋ, ಅವರು ಬಹಳ ನ್ಯಾಯಯುತವಾಗಿ ಇದುವಾಗಿ ಮಾಡ್ತಾರೆ ಅಂತ ಕೇಳಿದ್ದೋ. ಆದ್ರೆ ಅವರ ಬುದ್ಧಿ ಉಪಯೋಗಿಸಿ ಇದನ್ನ ಅವರು ಮಾಡಿದಂಥದ್ದು ಅವತ್ತು. ಅದಕ್ಕೆ ನಾವು ಅವ್ರನ್ನ ಅವತ್ತು ಒಪ್ಪಿಲ್ಲ. ಅವ್ರು ಅವತ್ತು ಬದಲಾಯಿಸಿ ಅಂತಿದ್ರು. ಈ ಒಂದು ಯಾರೋ ನೀವು ಪ್ರಶಾಂತ್ ಕುಮಾರ್ ಅಂತ ಹೇಳಿದಾಗಲೂ ಅವರು ಕೂಡ ಇದನ್ನು ಹೇಳಿದ್ರು. ನಾನು ಅವರ ಭಾಷಣ ನಾನು ತುಂಬ ಕಡೆ ಕೇಳಿದ್ದೀನಿ. ಸೊ ನಾನು ಸದಾ ಹೋರಾಟ ಮಾಡ್ಕೊ ಬರುವಾಗ ಒಂದು ಅನ್ಸುತ್ತೆ ನನಗೆ, ಈ ಬೇರೆಯವರೆಲ್ಲ ಬಂದಾಗ ಈ ಪರಂಪರೆ ಇತಿಹಾಸ ಬರೀ ಇದನ್ನೇ ಹೇಳ್ತಾ ಇರ್ತಾರೆ, ಮುಂದೆ ಏನು ಮಾಡಬೇಕು ಅಂತ ಹೇಳೋದೇ ಇಲ್ಲ. ಇದು ಒಂದು ಭಾಳ ದುರ್ದೈವ ಅದು. ಯಾಕೆಂದರೆ ಇವತ್ತು ನಮ್ಮ ಮೇಕೆದಾಟು ಯೋಜನೆ ಆಗಿದ್ದಿದ್ರೆ ಇವತ್ತು 2 ರಾಜ್ಯಕ್ಕೂ ಇದು ಸಹಕಾರಿ ಆಗ್ತಿತ್ತು. ಹೌದು. ಈಗ ನಮಗೆ ಪರ್ಯಾಯ ಕಂಡ್ಕೋಬೇಕಲ್ಲ. ಈಗ ಇವರು ಬೆಂಗಳೂರಿನ ಬೆಳೆದ ಬೇಡ ಅಂತ ನಾವು ಹೇಳೋಕ್ಕಾಗಲ್ಲ. ಅವನು ಪ್ರಜಾ ಹಕ್ಕು, ಅವ್ನು ಸಂಚರಿಸುವಂಥದ್ದು, ಅವ್ನು ವಾಸಿಸುವಂಥದ್ದು, ಎಲ್ಲಿ ಬೇಕಾದ್ರೂ ವಾಸ ಮಾಡ್ಬೋದು. ಅವ್ನು ಬೆಂಗಳೂರು ಬರ್ತಾನೋ ಇನ್ನೊಂದು ಕಡೆ ಬರ್ತಾನೋ. ಆದರೆ ಅವ್ರಿಗೆ ನೀರು ಕೊಡುವಂಥದ್ದು ಸರ್ಕಾರ ಅಲ್ವಾ, ಮೂಲಭೂತ ಅಗತ್ಯಗಳನ್ನ ಮಾಡ್ಕೊಡ್ಬೇಕು. ಹಾಗಾಗಿ ಇವರು ಪರ್ಯಾಯವಾಗಿ ಮೇಕೆದಾಟು ಯೋಜನೆ ಇಷ್ಟೊತ್ತು ಕಾಲ ಮಾಡಬೇಕಾಗಿತ್ತು. ಅವರಲ್ಲಿ ನಾನು ಅವತ್ತು ಕೂಡ ಹೇಳಿದ್ದೀನಿ, 136 ಸೀಟ್ ಬಂದಿರದೆ ಮೇಕೆದಾಟು ಯೋಜನೆ ಪಾದಯಾತ್ರೆ ಮಾಡೋದ್ರಿಂದ ಅವರು ಅದಕ್ಕೆ ಜನಪ್ರತಿನಿಧಿಗಳು ಬರ್ತಾ ಇಲ್ಲ. ಅದಕ್ಕೆ ನಾನು ಹೇಳೋದು, ನಿಮ್ಮ ಏನು ಕಾವೇರಿ ಜಲಾನಯ ಪ್ರದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಕೃಷಿಕರು
ನೀವು ಅವ್ರೇನಾದ್ರೂ ಜನಪ್ರತಿನಿಧಿಗಳು ಈ ವಿಚಾರದಲ್ಲಿ ಬಾಯಿ ಬಿಟ್ಟಿಲ್ಲ ಅಂದ್ರೆ, ಇದಕ್ಕೇನಾದ್ರೂ ಅವರು 6ನೇ ಹಂತ ಯೋಜನೆಯನ್ನ ತಡಿಲಿಕ್ಕೆ ಪ್ರಯತ್ನ ಮಾಡಿಲ್ಲ ಅಂದ್ರೆ, ಮುಂದಿನ ಚುನಾವಣೆಯಲ್ಲಿ ಅವ್ರನ್ನ ನೀವು ಬಹಿಷ್ಕರಿಸ್ಬೇಕು, ನಾವು ಮತ ಹಾಕಲ್ಲ ಅಂತೇಳಿ. ಇದನ್ನ ನೀವು ರೈತರುಗಳು ಖಂಡಿತ ಇದನ್ನ ಮಾಡಿದ್ರೆ ಈ ಯೋಜನೆ ಆಗಲ್ಲ. ಯಾಕೆಂದ್ರೆ ನೀವು ಎಲ್ಲೋಗ್ತೀರಿ, ನಾಳೆ ಎಲ್ಲೋಗ್ತೀರಿ ಹೇಳಿ? ಕೃಷಿ ಮಾಡೋದೇ ನಿಮ್ಮ ಏನು ಆರ್ಥಿಕತೆ ಇರ್ಬೋದು, ಆದ್ರೆ ಎಲ್ಲಿ ಹೋಗೋದು ನಿಮ್ಗೆ ಸಿಗುತ್ತೆ? ಬೇರೆ ಎಲ್ಲಿ ಏನಾರ ಮಾಡಕ್ ಸಾಧ್ಯ ಇದ್ರೆ ನೀವು ಹೋಗಿ, ಇಲ್ಲಾಂದ್ರೆ ನೀವು ವಲಸೆ ಹೋಗ್ಬೇಕಾಗತ್ತೆ, ಗುಳೆ ಹೋಗ್ಬೇಕಾಗತ್ತೆ. ಈಗಾಗಲೇ ನೀವು ನೋಡಿದೀರಿ KR ಪೇಟೆ ಅವರೆಲ್ಲ ಬಾಂಬೆಲಿ ಇದ್ದಾರೆ, ಹೌದು. ಆಲ್ಮೋಸ್ಟ್ ಇನ್ನೊಂದು ನಾಮಂಗ್ಲದವರೆಲ್ಲ ಇಲ್ಲಿ ಬೆಂಗಳೂರು ಕೆಂಪೇಗೌಡ ಬಡಾವಣೆಯಲ್ಲಿ ಇದ್ದಾರೆ. ತುಂಬಾ ಜನ ನಾನು ನೋಡಿದ್ದೀನಿ, ಎಲ್ಲ ಆಗ ಗುಳೆ ಹೋಗಿರುವಂಥದ್ದು. ನೀವು ಅದೇ ಪರಿಸ್ಥಿತಿ ಬಂದ್ಬಿಡ್ತೀರಿ. ಯಾಕೆಂದ್ರೆ ನನ್ನ ಒಂದು ಯೋಚನೆ ಏನಂತಂದ್ರೆ, ಎಲ್ಲ ಆ ನಗರ ಇರ್ಬೋದು, ಮೈಸೂರು ಇರ್ಬೋದು, ಯಾವುದೇ ಇರ್ಬೋದು, ಬಂದು ನಮ್ಮ ಕಾವೇರಿಗೆ ಬಂದು ತಗ್ಲಾಕತ್ತಾರಲ್ಲ, ಅದೊಂದಿನ ಇವ್ರು ಸಿಕ್ಕೋದು, ಬೇರೆ ಏನೋ ಸಿಕ್ಕಿಲ್ವಾ? ಬೇಕಾದಷ್ಟು ಮಾರ್ಗಗಳಿದೆ ಅವ್ರಿಗೆ. ಹೌದು. ನೋಡಿ, ಈಗ BWSS ಅವರು ಲೀಕೇಜ್ ಆಗೋ ಏನು ವಾಟರ್ಸ್ ಇದೆಯಲ್ಲ, ಅದನ್ನ ಸರಿ ಮಾಡಿದ್ರೆ ಒಂದು 40% ನೀರು ಇನ್ನು ಬೆಂಗಳೂರು ಸಾಕಾಗುತ್ತೆ. ಬೆಂಗಳೂರು ಸಾಕಾಗುತ್ತೆ. ಆಮೇಲೆ ಮಳೆ ನೀರು ಕೊಯ್ಲುನ ಕೂಡ ಅವರು ಸಂಗ್ರಹಿಸುವಂತ ಕೆಲಸವನ್ನು ಮಾಡಲ್ಲ. ಬರೀ ಇಲ್ಲಿ KRS ಕಾಣುತ್ತೆ. ಮಾತೆತ್ತಿದ್ರೆ ಇವ್ರಿಗೆ ರಾಜಕಾರಣಿಗಳಿಗಾಗ್ಲಿ, ಅಧಿಕಾರಿಗಳಿಗಾಗ್ಲಿ, ಜಲಸಂಪನ್ಮೂಲ ಇಲಾಖೆಗಾಗಲಿ ಮೊದಲು ಸಿಗೋದು ನಮ್ಮ KRS ಡ್ಯಾಮ್. ಯಾಕೆ ನಮ್ಮ KRS ಡ್ಯಾಮ್ ಮೇಲೆ ನೀವು ಬರ್ತೀರಿ? ಇದು ನನ್ನ ಪ್ರಶ್ನೆ ಸರ್. ಈಗ ಇದು ಈ ವಿಚಾರಕ್ಕೆ ಕಳೆದ ಒಂದೆರಡು ಚರ್ಚೆಗಳ ಹಿಂದೆ ಒಂದು ವಿಚಾರ ಬಂತು ಇಲ್ಲಿ. ಅಂದ್ರೆ ಈಗ ಬೆಂಗಳೂರಿಗೆ ಹೊರೆ ಜಾಸ್ತಿ ಆಗ್ತಾ ಇದೆ. ಅಂದ್ರೆ ಟೈರ್ 1 ಸಿಟಿ ಅಂತ ಹೇಳ್ತೀವಿ ನಾವು. ಹೌದು. ಇದೇ ರೀತಿಯಾಗಿ ಹಲವಾರು ನಗರಗಳಿದೆ ಇವತ್ತು. ಹುಬ್ಳಿ, ಧಾರವಾಡ, ಬೆಳಗಾಮು, ಗುಲ್ಬರ್ಗ, ರಾಯಚೂರು, ಈ ರೀತಿಯಾಗಿ ಅಲ್ಲಿಯ ಜಾಗಗಳಲ್ಲಿ ನಾವು ಈ ತರದ ಒಂದು SEZ ಗಳನ್ನ ಅಥವಾ ಇಂಡಸ್ಟ್ರಿಗಳನ್ನ ಮಾಡದೇ ಇದ್ದ ಪಕ್ಷದಲ್ಲಿ ತಾವು ಹೇಳ್ದಂಗೆ ಜನ ಗುಳೆ ಹೋಗೋದು ಕಮ್ಮಿ ಆಗ್ತದೆ, ಬೆಂಗಳೂರಿಗೆ ಬಿಡ್ತಕ್ಕಂಥ ಹೊಡೆತ ಕಮ್ಮಿ ಆಗುತ್ತೆ, ಕಾವೇರಿ ಬೇಸಿನ ಮೇಲೆ ಪೂರ್ಣ ಪ್ರಮಾಣವಾಗಿ ಅವಲಂಬಿತರಾಗೋದು ಕಮ್ಮಿ ಆಗ್ತದೆ. ಸ್ವಲ್ಪ ಕೃಷ್ಣಾ ನದಿ ಮೇಲೋ, ತುಂಗಾಭದ್ರಾ ನದಿ ಮೇಲೋ, ಹಲವಾರು ನದಿಗಳ ಮೇಲೆ ಅದ್ರ ಡಿಪೆಂಡೆನ್ಸಿ ಆಗುತ್ತೆ. ಅಲ್ಲಿಂದ ಕೂಡ ಸ್ವಲ್ಪ ನೀರನ್ನ ಕುಡಿಲಿಕ್ಕೆ ಬಳಸುವಂತ ಯೋಜನೆಗಳಿದಾವೆ. ಅದಕ್ಕೆ ತಮ್ಮ ಅಭಿಪ್ರಾಯ ಸರ್? ಸರ್, ಈಗಾಗಲೇ ಅವರು ನೋಡಿ, ಈಗ ಎತ್ತಿನ ಬಂಡಿ ಒಳ್ಳೆಯದು ಯೋಜನೆ ಮಾಡಿದ್ರು, ಅದು ಅವರು ಇತ್ಯರ್ಥ ಮಾಡ್ಕೊಳಕ್ ಆಗ್ಲಿಲ್ಲ. ಅದು ನಮ್ಮ ಏನು ಬಯಲು ಸೀಮೆಗೆ ನೀರು ಕೊಡ್ತೀವಿ ಅಂತ ಹೇಳಿ ಅದ್ರಲ್ಲಿ ಫೇಲ್ ಆಯ್ತು ಅವ್ರಿಗೆ, ಅಲ್ಲೇನು ಮಾಡ್ಲಿಕ್ಕೆ ಆಗಿಲ್ಲ. ಈ ಹಿಂದೆನೆ ಕೆಂಪೇಗೌಡರು ಇಂಥದೆಲ್ಲ ಇಲ್ಲಿ ಸುಮಾರು, ಬೆಂಗಳೂರು ಇದು ದೊಡ್ಡ ಒಂದು ನಾಡು, ದೊಡ್ಡ ಬೃಹತ್ತಾಗಿ ಬೆಳೀತದೆ ಅಂತ ಗೊತ್ತಿದ್ದೆ, ಸುಮಾರು ಕೆರೆಗಳನ್ನ ಮಾಡಿದ್ರು. ಚೆನ್ನಮ್ಮ ಕೆರೆ ಇವತ್ತು ಗಲ್ಫ್ ಕ್ಲಬ್ ಆಗಿದೆ. ಚೆನ್ನಮ್ಮ ಕೆರೆ ಇದಾಗಿದೆ, ಏನು ಗಾಲ್ಫ್ ಕ್ಲಬ್ ಆಗಿದೆ. ಸಂಪಿಗೆ ಕೆರೆ KSRTC ಡಿಪೋ ಆಗಿದೆ. ಈಗ ಅಲ್ಲಿ ಎಷ್ಟೊಂದು ಕೆರೆಗಳು ಅಂತಂದ್ರೆ, ನಮ್ಮ ತೈಲೂರು ವೆಂಕಟಕೃಷ್ಣ ಅವರು ಒಂದು ಕೆರೆಗಳ ಪಾರಂಪರಿಕ ಇತಿಹಾಸ ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಇವತ್ತು ಅಲ್ಲಿ ಲೇಔಟ್ಗಳು ಮಾಡ್ತಾ ಇರಲ್ಲ, ಆ ವಿಸ್ತಾರದ ಮೇಲೆ ಇಂತಿಷ್ಟು ಕೆರೆಗಳು ಮಾಡ್ಲೇಬೇಕು ಅಂತೇಳಿ ನೀವು ಕಾನೂನು ತನ್ನಿ. ಈಗ ಅದೇ ಇಟ್ಕೊಂಡು ತಗೊಬನ್ನಿ, ರಾಷ್ಟ್ರೀಯ ಜಲನೀತಿ ಮಾರ್ಗ ಏನಿದೆ ಸೂಚಿ, ಅದನ್ನೇ ಇಟ್ಕೊಂಬನ್ನಿ. ಅದನ್ನ ಇಟ್ಕೊಂಡು KRS ಬರ್ತೀರಿ? ಒಂದು ಲೇಔಟ್ಗೆ, ಒಂದು ಚಿಕ್ಕದ ಲೇಔಟ್ಗೆ ಒಂದು 300x300 ಕೆರೆ ಆಗ್ಬೇಕು. ದೊಡ್ಡ ಲೇಔಟ್ಗೆ 500 ಮೀಟರ್ 500 ಮೀಟರ್ ಕೆರೆ ಆಗ್ಬೇಕು. ಆಮೇಲೆ ಆ ನೀರ್ನ ಅಲ್ಲೇ ಸಂಸ್ಕರಣಾ ಕೇಂದ್ರ ಆಗ್ಬೇಕು. ಆ ನೀರ್ನ ನೀವು ಮತ್ತೆ ಸ್ನಾನ ಮಾಡಕ್ಕೋ ಮತ್ತೊಂದು ಎಂತಕೋ ಬಳಸ್ಬೋದು, ಮರುಬಳಕೆ ಆಗಲಿ. ಒಬ್ಬ ಟಾಯ್ಲೆಟ್ ಮಾಡಿ ಒಂದು ಡಬ್ಬದಲ್ಲಿ ಒಂದು ಪ್ರೆಸ್ ಮಾಡ್ತಾನೆ ಅಂದ್ರೆ 10 ಲೀಟರ್ ನೀರು ಹೋಗುತ್ತೆ. ಎಲ್ಲೋಗ್ಬೇಕು ನೀರದು? ನೀರ್ನ ಅವರು ಎಲ್ಲೋ ಒಂದ್ ಕಡೆ ಅದನ್ನ ಪಕ್ಕ ಅದು ಸ್ಟೋರೇಜ್ ಮಾಡಿ, ಸಂಸ್ಕರಣೆ ಮಾಡಿ, ಆ ನೀರನ್ನು ಕೂಡ ಇಂಗಿಸುವಂತ ಕೆಲಸ ಮಾಡಿದ್ರೆ ಅಟ್ಲೀಸ್ಟ್ ಅಲ್ಲಿ ಇರ್ತಕ್ಕಂಥ ಕೊಳವೆ ಬಾವಿಗಳು, ಅಂತರ್ಜಲಗಳು ಇದು ಯಥೇಚ್ಛವಾಗಿ ಸಿಗುತ್ತೆ. ಇದನ್ನ ಯಾವುದೂ ಮಾಡಲ್ಲ. ಏನು ಕಣ್ಣು ಕಾಣಿಸ್ತಾ ಇರೋದೊಂದು 4 ಕೊಟ್ಟಿರ್ತಕ್ಕಂಥ ಕಾವೇರಿ KRS ಡ್ಯಾಮ್, ಅದ್ರ ಮೇಲೆ ಅವ್ರ ಕಣ್ಣು. ಯಾವ ಯೋಚನೆ ಇಟ್ಕೊಂತಾರೆ, ಯಾವ ಯೋಜನೆ ಮಾಡ್ತಾರೆ ನಮ್ಮ ಜನಪ್ರತಿನಿಧಿಗಳು ನಮ್ಗೆ ಗೊತ್ತಿಲ್ಲ. ನೋಡಿ, ಸಚಿವ ಸಂಪುಟದಲ್ಲಿ ಅವ್ರಿಗೆ ಸಿಕ್ಬಿಟ್ಟಿದೆ. ಆಮೇಲೆ ನೋಡಿ, ಇವರು ಯಾರು ಸರ್ವ ಪಕ್ಷಗಳಿದಾರಲ್ಲ, ಇವತ್ತು ಹೋಗಿ KRS ಅಲ್ಲಿ ಹೋರಾಟ ಮಾಡ್ತಾರೆ. KRS ಅಲ್ಲಿ ಹೋರಾಟ ಮಾಡೋರು ಯಾಕೆ ಮೊನ್ನೆ ಸರ್ವಪಕ್ಷ ಸಭೆಯಲ್ಲಿ ಅವರು ಕೊಟ್ಟಿದ್ದಾರೆ, ಇದು ನಮ್ಗೆ ಕಾನೂನಿಗೆ ವಿರುದ್ಧವಾಗಿದೆ, ನಾವು ಕೊಡಬಾರ್ದು ಅಂತ ಗೊತ್ತಿರ್ಲಿಲ್ವ ಅವ್ರಿಗೆ? ಇದನ್ನ ಚರ್ಚೆ ಮಾಡಕ್ಕಾರು ಅಟ್ಲೀಸ್ಟ್ ನಾವು ಒಪ್ಪಲ್ಲ, ನಾವು ಇದ್ರ ಬಗ್ಗೆ ಮಾತನಾಡ್ತೀವಿ ಅಂತ ಹೇಳ್ಬೇಕಾಗಿತ್ತು. ಈಗ ಇದರಲ್ಲಿ ಬೇರೆ ಈಗ ಹೊರ ರಾಜ್ಯದ್ದು ಕೂಡ ಈಗ ಇಲ್ಲಿ ಸಮಸ್ಯೆ ಎದುರಾಗುತ್ತೆ. ಯಾಕಂದ್ರೆ 4 ರಾಜ್ಯಕ್ಕೆ ಇದು ನೀರು KRS ಇಂದ ನಮ್ಗೆ ಇದನ್ನ ವಿಂಗಡಣೆ ಮಾಡಿರೋದು ಇಂತಿಷ್ಟು ಅಂತ ಹೇಳಿ. ಆಮೇಲೆ ಇವ್ರಿಗೆ 26 TMC ಏನು ಹಿಂದೆ ಇತ್ತು, ಈಗ 29 TMC ಮೇಲೆ ಇನ್ನು ನಿರ್ದಿಷ್ಟ ಮಾಡ್ಬಿಟ್ಟಿದ್ದಾರೆ. ಆ ಉದ್ದೇಶನೇ ಈಗ ಕಾನೂನಲ್ಲಿ ಇವರಿಗೆ ಅಡೆತಡೆ ಆಗ್ತಾ ಇರೋದು. ಸೊ ಇಂಥದ್ದು ಇರುವಾಗ ಕೆಲವೊಂದನ್ನ ನಮ್ಮಲ್ಲೇ ಸಾಕಷ್ಟು ಈಗ ವಿಚಾರಗಳಿದೆ. ಈಗ ನಮ್ಮಲ್ಲಿ ನಾನು ನಾಳೆ ಹೇಳ್ತೀನಿ, ಒಂದು ಕೆರೆಗಳಲ್ಲಿ ಒಂದು ಟ್ಯೂಬ್ ಮಾಡ್ಬೇಕಾದ್ರೆ, ಒಂದು ನೀರ್ನ ಹೋಗ್ಬೇಕಾದ್ರೆ, ಒಂದು ಕೆರೆಯಿಂದ ಟ್ಯೂಬ್ ಮಾಡ್ಬೇಕಾದ್ರೆ ಇಂತಿಷ್ಟು ನೀರು ನಿಂತಿರ್ಬೇಕು ಕೆರೆನಲ್ಲಿ ಅಂತ ಒಂದು ವೈಜ್ಞಾನಿಕವಾಗಿದೆ. ಈ KRS ಡ್ಯಾಮ್ನಲ್ಲೂ ಕೂಡ ನನಗೆ ಅಣೆಕಟ್ಟೆ ಸುರಕ್ಷತಾ ಏನು ಕಾಯ್ದೆಯಲ್ಲಿ ಅದೇ ಆ ಕಾಯ್ದೆ ಅಡಿನಲ್ಲಿ ಏನ್ ಬೇಷನ್ ಇದೆ, ಆ ಬೇಷನ್ ಅಷ್ಟು ನೀರು ನಿಂತ್ಕೋಬೇಕಲ್ಲಿ.
ಅದು ಡೆಡ್ ಸ್ಟೋರೇಜ್ ನಿಂತ್ಕೋಬೇಕು. ಇವತ್ತು ವರ್ಣ ನೆಲೆಗೆ ಅದನ್ನ ಹಗ್ದಿದ್ದಾರೆ ಪೂರ್ತಿ, ಆ ನೀರ್ನ ಪೂರ್ತಿ ತೆಗಿಲಿಕ್ಕೆ. ನಾರ್ತ್ ಬ್ಯಾಂಕ್ ಅಲ್ಲಿ ಆಗ್ತಾ ಇದೆಯಲ್ಲ ಆ ಕಾಮಗಾರಿ. ಹೌದು. ಈಗ ನೋಡಿ, ಈಗ ಅವರು ಸೌತ್ ಏನು ಇದ್ ಮಾಡ್ಕೊಂಡಿದ್ರು. ಹೌದು. ಈಗ ಅದು ವರ್ಣದಲ್ಲೇ ನೀವು ನೋಡಿಲ್ಲ, ವರ್ಣದ ನೀವು ಬೇಕಾದ್ರೆ ನೀವು ವೀಕ್ಷಣೆ ಮಾಡಿ ನಿಮ್ ಚಾನಲ್ ಅವ್ರು ಹೋಗಿ, ಅದನ್ನ ಹಗ್ದಿದ್ದಾರೆ. ಅದನ್ನ ಆ ರೀತಿ ತೆಗೆದುಕೊಂಡು ಅದು ಏನು ಅಣೆಕಟ್ಟೆ ಸುರಕ್ಷತಾ ಕಾಯ್ದೆಗೆ ವಿರುದ್ಧವಾಗಿ ಮಾಡಿದ್ದಾರೆ. ಬೇಕಾದ್ರೆ ಅವರೆಲ್ಲ ಜೈಲ್ಗೆ ಹೋಗ್ತಾರೆ. ಕಾಯ್ದೆ ಮೇಲೆ ಇಂಥದ್ದಕ್ಕೆ ನಾವು ಅವೈಜ್ಞಾನಿಕವಾಗಿ ನೀವು ಮಾಡಬೇಡಿ. ಇಲ್ಲಿ ರೈತರಿಗೆ ಯಾಕೆ ನೀವು ಅವ್ರು ಕಂಡ್ರೆ ಯಾಕೆ ನಿಮ್ಗೆ ಅಷ್ಟೊಂದು ಕ್ರೂರವಾಗಿ ಕಾಣ್ತೀರಿ? ನಾನು ಜನಪ್ರತಿನಿಧಿಗಳು ಕೇಳ್ತಾ ಇದ್ದೀನಿ, ಕಾವೇರಿ ಜಲಾನಯ ಪ್ರದೇಶದಲ್ಲಿರ್ತಕ್ಕಂಥ ಶಾಸಕರಿಗೆ, ಸಚಿವರಿಗೆ ಕೇಳ್ತಾ ಇದ್ದೀನಿ ನಾನು, ಯಾಕೆ ನೀವು ಇದ್ರ ಬಗ್ಗೆ ಮಾತೇ ತೆಗಿಯಲ್ಲ? ಯಾಕೆ ನಮ್ಮ ರೈತರ ಮೇಲೆ, ಮಂಡ್ಯ ರೈತರ ಮೇಲೆ ಈ ಕಾವೇರಿ ಇವತ್ತು ಅವರು ಏನು ನೀವು ಅವ್ರ ಮೇಲೆ ಯಾಕೆ ಇಷ್ಟೊಂದು ದ್ವೇಷ ಕಾಣಿಸ್ತಾ ಇದ್ದೀರ ಅಂತ ನಾನು ಕೇಳಬಲ್ಲೆ ಈಗ ಅವ್ರನ್ನ. ಅಂದ್ರೆ ಇಲ್ಲಿ ಶಾಸಕಾಂಗದ ಮತ್ತೆ ಇಲ್ಲಿರ್ತಕ್ಕಂಥ ಸಚಿವರ ಕಾರ್ಯಕ್ರಮ ಅಷ್ಟೇ ಇದೆ. ಖಂಡಿತ ಅವರು ಕೂಡ ಜನರ ಇಲ್ಲಿರ್ತಕ್ಕಂಥ ರೈತರ ಹಿತವನ್ನ ಕಾಪಾಡ್ಲಿಕ್ಕೆ ನಿಜವಾಗ್ಲೂ ಕೂಡ ದನಿ ಎತ್ತಬೇಕು ಅಂತ ಹೇಳ್ತೀರಾ ಸರ್? ಇಲ್ಲ, ಎಲ್ಲೋ ಒಂದ್ ಕಡೆ ಈಗ ಸರ್ಕಾರಕ್ಕೆ ಎದುರು ಹಾಕೊಂಡು ನಮ್ಮ ಮಂಡ್ಯ ಗಣಿಗ ರವಿಕುಮಾರ್ ಅವರು ಎಲ್ಲೋ ಒಂದ್ ಕಡೆ ಒಂದೊಂದ್ಸಲ ಮಾತಾಡ್ತಾರೆ ರೈತರ ಪರವಾಗಿ. ಅದು ಬಿಟ್ರೆ ಮಿಕ್ಕದ್ ನನ್ನ ಯಾವ ಶಾಸಕರು ಯಾವ ಸಚಿವರು ಮಾತಾಡೋದೇ ಇಲ್ಲ. ಓಕೆ, ನಾನು ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇದು ಅವರು ಕೂಡ ಒಂದು ಏನು ರೈತ ಪರವಾಗಿದ್ದೀವಿ ಅಂತ ಹೇಳ್ಕೊಳಕ್ಕೆ ಅವ್ರಿಗೊಂದು ಇದು ದಾರಿ ಇದೆ. ಈಗ ನಾಳೆ ಎಲ್ಲ ರೈತರುಗಳು ಈಗ ನಾವು ಬಹಿಷ್ಕಾರ ಆಗ್ತೀವಿ, ನಾವು ಮತನೇ ಹಾಕಲ್ಲ ಅಂತಂದ್ರೆ ಏನ್ ಮಾಡ್ತಾರೆ? ಹೌದು, ಯಾಕಂದ್ರೆ ಅವರು ಕಾಯ್ಕೋಬೇಕಲ್ಲ. ಈಗ ನೀವು ನೋಡಿ, ಇವ್ರು ಯಾವುದೇ ಡ್ಯಾಮ್ ಆಕ್ಟ್ ಬಿಟ್ಬಿಡಿ, ಮತ್ತೆ ಅವೈಜ್ಞಾನಿಕ ಯೋಜನೆಗಳು ಹಾಕೊಳ್ಳಿ, ಪ್ರತಿಯೊಂದನ್ನು ಮಾಡಿ. ಈಗ ಮೊನ್ನೆ ಈಗ ಕಾವೇರಿ ಜಲವಿವಾದ ಬಂತು. ಜಲವಿವಾದಕ್ಕೆ ಸಭೆ ಕರೆದ್ಬಿಟ್ಟು 6ನೇ ಹಂತ ಯೋಜನೆಗೆ ಅನುಮತಿ ಪಡ್ಕೋತಾರೆ. ಇಲ್ಲಿ ಆ ಸಭೆಲೆ ಅನುಮತಿ ಪಡ್ಕೊಂಡಿದ್ದಾರೆ. ಹೌದೌದು, ಬಟ್ ಅದಕ್ಕೆಲ್ಲ ಮುಂದೆ ಕೊಟ್ಟಿದ್ದಾರೆ, ಒಪ್ಪಿದ್ದಾರೆ. ಅದೇ ನೀವು ಕಾನೂನು ರೀತಿಯಲ್ಲಿ ನೀವು ಮಾಡ್ಕೋಬಹುದು ಅಂತೇಳಿ ಅನುಮತಿ ಕೊಟ್ಟಿದ್ದಾರೆ ಸರ್ವಪಕ್ಷ ಸಭೆನಲ್ಲಿ. ಹೌದು, ಅದನ್ನೇ ನಾನು ಕೇಳ್ತಾ ಇರೋದು. ಇವರು ಇಲ್ಲಿ ಬಂದು ಹೋರಾಟ ಮಾಡೋರು ಯಾಕೆ ಮಂಡ್ಯ KRS ಭಾಗದಲ್ಲಿ ಇರ್ತಕ್ಕಂಥ ಜಲಾನಯ ಪ್ರದೇಶ ರೈತರೇ ಕಾಣಿಸ್ತಾರೆ ಇವ್ರಿಗೆ? ಹಂಗಾರೆ ಇವ್ರು ಕೃಷಿ ಇಲ್ದರೆ, ಅವತ್ತು ನಾನೇ ಹೇಳ್ತಾ ಇದ್ದಿಲ್ಲ, ರಾಜರು ಹೇಳಿರದೆ ಸಮನ್ವಯ ಕಾಣಿ ಅಂತ. ಕೃಷಿಗೂ ನೀರು ಕೊಡ್ಬೇಕು, ಅಲ್ಲಿ ವಿದ್ಯುತ್ಗೂ ನೀರು ಕೊಡ್ಬೇಕು, ಇಲ್ಲಿ ಅಂತ ಇರ್ಬೇಕಾದ್ರೆ ಈಗ ಉಳ್ಕೊಳ್ತಾ ಇರೋದೇ 12 TMC ನೀರು. 12 TMC ಮಂಡ್ಯಕ್ಕೆ ಕುಡಿಯಕ್ಕೆ ಆಯ್ತದೆ. ಇನ್ನು ಕೃಷಿಯಲ್ಲಿ ಏನ್ ಮಾಡ್ತಾರೆ? ಖಂಡಿತ ಈ 6ನೇ ಹಂತ ಯೋಜನೆ ನಾವು ಧಿಕ್ಕರಿಸ್ತೀವಿ. ಇದನ್ನ ನಾವು ಒಪ್ಪೋದಿಲ್ಲ. ಇದನ್ನ ಕಾನೂನು ರೀತಿಲೂ ಕೂಡ ಹೋರಾಟ ನಾವು ಮಾಡ್ತೀವಿ. ಇದನ್ನು ರೈತರು ಕೂಡ ಒಗ್ಗಟ್ಟಾಗಿ ನೀವು ಮಾಡಿದ್ರೆ, ಇವತ್ತು 6ನೇ ಹಂತ ಯೋಜನೆಯನ್ನು ಕೈ ಬಿಡಿಸಿದ್ರೆ ಖಂಡಿತ ನೀವು ಕೂಡ ಇದರಲ್ಲಿ ಜಯಶೀಲರಾಗ್ತೀರಿ. ಇಲ್ಲ ಅಂದರೆ ನೀವು ನಾಳೆಗೆ ನಾನು ಹಾಲು ಹೇಳ್ದಂಗೆ ನಿಮಗೆ ಕೈಗೆ ಚೊಂಬೆ, ಇಲ್ಲೂ ಕೂಡ ಹುಳ್ಳಿಕಾಳು ಬರ್ಕೊಂಡು ಬೆಳ್ಕೊಂಡು ಇರಬೇಕು ನೀವು. ಅದರಲ್ಲೂ ಇಬ್ನಿ ಬಿದ್ದರೆ, ಇಲ್ಲಾಂದ್ರೆ ಅದು ಕೂಡ ನಿಮಗಿಲ್ಲ, ವಲಸೆ ಹೋಗ್ಬೇಕಾಗತ್ತೆ. ಇದು ಕಟ್ಟಿಟ್ಟು ಬುತ್ತಿ. ಖಂಡಿತವಾಗ್ಲೂ ಇವತ್ತಿನ ಪರಿಸ್ಥಿತಿಯಲ್ಲಿ ಮಂಡ್ಯ ಜಿಲ್ಲೆ ಅದರ ಕಾವೇರಿ ಜಲಾನಯನ ಪ್ರದೇಶದ ಎಲ್ಲಾ ರೈತರು ಕೂಡ ಎಚ್ಚೆತ್ತುಕೊಳ್ಬೇಕು. ಈ ನಿಟ್ಟಿನಲ್ಲಿ 6ನೇ ಹಂತದ ಕುಡಿಯುವ ನೀರಿನ ಯೋಜನೆಯನ್ನು ತಡೆಗಟ್ಟೋದಕ್ಕೆ ಬೇಕಾಗಿರೋ ಸೂಕ್ತ ಕ್ರಮಗಳನ್ನ ಮತ್ತು ಹೋರಾಟವನ್ನ, ಅದು ಕಾನೂನು ರೀತಿಯಲ್ಲಿ ಇರ್ಬೋದು ಅಥವಾ ಅನ್ಯ ಬೇರೆ ರೀತಿಯಲ್ಲಿ ಹೋರಾಟವನ್ನ ಮಾಡಿ ಅದನ್ನ ಸರ್ಕಾರದ ಕಣ್ಣನ್ನು ತರಿಸುವಂತ ಕೆಲಸವನ್ನು ಮಾಡಬೇಕಾಗಿದೆ. ಈ ನಿಟ್ಟಿನಲ್ಲಿ ಎಲ್ಲಾ ಸಂಘಟನೆಗಳು ಮತ್ತೆ ರೈತ ಪರ ಹೋರಾಟಗಾರರುಗಳು ಎಲ್ಲರೂ ಕೂಡ ಒಗ್ಗಟ್ಟಾಗಿ, ಜೊತೆಗೆ ರೈತರು ಕೂಡ ಅದಕ್ಕೆ ಕೈ ಜೋಡಿಸಬೇಕಾಗಿದೆ ಅಂತ ಹೇಳ್ತಿದ್ದೀರಿ ಸರ್. ಅಂದ್ರೆ ಖಂಡಿತ ಮಾಡಿದ್ರೆ ಮಾತ್ರ ಮುಂದಿನ ರೈತರ ಮತ್ತೆ ರೈತ ಕುಟುಂಬಗಳ ಭವಿಷ್ಯ ಇದೆ. ಇಲ್ಲಾಂದ್ರೆ ಕೊನೆ ಮಳೆ ಹೊಡೆದಂಗೆ ಇವರೆಲ್ಲರಿಗೂ ಅಂತ ಹೇಳ್ತಿದ್ದೀರಿ. ಖಂಡಿತವಾಗಿ ನೀವು ಹೇಳ್ತಕ್ಕಂಥ ಒಂದು ಅಂಶ ತುಂಬಾ ಸಹಕಾರಿಯಾಗುತ್ತೆ ಅಂತ ಹೇಳಿ ಭಾವಿಸ್ತಾ, ಇವತ್ತು ನಮ್ಮ ಚಾನಲ್ಗೆ ಬಂದು ಈ 6ನೇ ಹಂತದ ಕುಡಿಯುವ ನೀರಿನ ಯೋಜನೆ ಬಗ್ಗೆ ಹಲವಾರು ಮಾಹಿತಿಗಳನ್ನು ನಮಗೆ ತಿಳಿಸ್ಕೊಟ್ರಿ. ತಮ್ಮ ಕಾರ್ಯಕ್ರಮಕ್ಕೆ ಬಂದಕ್ಕೆ ಧನ್ಯವಾದಗಳು ಸರ್. ನಮಸ್ಕಾರ. ಇದಾಗಿತ್ತು ಇವತ್ತಿನ ವಿಶೇಷ. ಮಂಡ್ಯಕ್ಕೆ ಮಹಾಮೋಸ, ಕರ್ನಾಟಕ ನ್ಯೂಸ್ ಡಿಜಿಟಲ್ ವಾಹಿನಿಯ ಎಕ್ಸ್ಕ್ಲೂಸಿವ್ 6ನೇ ಹಂತದ ಕುಡಿಯುವ ನೀರಿನ ಯೋಜನೆ ಸಾಧಕ ಬಾಧಕಗಳ ಚರ್ಚೆ. ಇದೇ ರೀತಿಯ ಹೆಚ್ಚಿನ ಮಾಹಿತಿಗೆ ನೋಡ್ತಾ ಇರಿ ಕರ್ನಾಟಕ ನ್ಯೂಸ್ ಡಿಜಿಟಲ್ ವಾಹಿನಿ. ನಮಸ್ಕಾರ. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.